100 ರೂಪಾಯಿ ಕಲೆಕ್ಟ್ ಮಾಡಿಕೊಟ್ರೆ ಮಿಸ್ಟರ್ ಅರವಿಂದ್, ನಮಗೆ ಬರೋದು ಬರೀ 13 ರೂಪಾಯಿ ಮಾತ್ರ. ನ್ಯಾಯನಾ ಸರ್? ಯಾಕೆ ಸುಮ್ಮ ತಪ್ಪ ಇದು ಮಾಡ್ತಾರೆ? ಎಲ್ಲ ತಪ್ಪು, ಎಲ್ಲ ತಪ್ಪು 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 ತಪ್ಪು. ಹೋಗ್ತಾರಲ್ಲ, ಮೈಸೂರಿಗೆ ಹೋಗ್ತಾರೆ ಮುಖ್ಯಮಂತ್ರಿಗಳು ತಮ್ಮ ಊರಿಗೆ, 10,000 ಕೋಟಿ ರೂಪಾಯಿ ಅದು ರಸ್ತೆ ಮಾಡಿದ್ದಾರೆ. ಯಾರ ರಸ್ತೆ ಅದು? ಅದು 3,000 ಕೋಟಿ ಎಲ್ಲಿಂದ? ಬೆಂಗಳೂರಿಂದ ಮೈಸೂರಿಗೆ ರಸ್ತೆ ಮಾಡಿಲ್ಲ, ದಿನ ಹೋಗ್ತಾರಲ್ಲ. ಬೆಂಗಳೂರು ಕೋಟಿ ಆಯ್ತು, ರಸ್ತೆ ಮಾಡ್ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಯಾರ ದುಡ್ಡು ಅದು? ಯಾರ ದುಡ್ಡು ಅದು? ನಮ್ ದುಡ್ಡು. ನಾವು 100 ರೂಪಾಯಿ ಕೊಟ್ಟರೆ ಬರೀ 13 ರೂಪಾಯಿ ಮಾತ್ರ ವಾಪಸ್ ಬರೋದು. 70% ಇಟ್ಕೊತಾರೆ, ಗ್ಯಾಸ್ ಕೊಡ್ತಾರೆ. 70% ಕೇಂದ್ರ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ ರಸ್ತೆ ಮಾಡೋದು. ರೈಲ್ವೆ ಯಾರು ರಾಜ್ಯ ಕೊಟ್ಟರೆ ದೇಶ ಪ್ರತಿಯೊಂದು ರೈಲ್ವೆ ಬ್ರಿಡ್ಜ್ ಮಾಡೋರು. 1,000 ರೂಪಾಯಿ ಗ್ಯಾಸ್ ಸಿಲಿಂಡರ್ ಫ್ರೀ ಆಗಿ ಕೊಡ್ತೀವಿ. 50% ರೈಲ್ವೆ ಲೈನ್ಸ್ಗೆ ದುಡ್ಡು ಕೊಡ್ತೀವಿ ನಾವು. ಗ್ಯಾಸ್ ಯಾರು ಕೊಡ್ತಿದ್ದಾರೆ? ಯಾರು ದುಡ್ಡು ಅದು? 1,200 ರೂಪಾಯಿ ಗ್ಯಾಸ್ 4,30,000 ಕೋಟಿನಲ್ಲಿ ನಮಗೆ ಬರೀ 50,257 ಕೋಟಿ ಅದರಲ್ಲೇ ಕೊಡ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇಲ್ಲ, ಅದೇನ್ ಬರ್ತಾ ಇದೆ ಮಾತಾಡ್ಲಿ. ಉತ್ತರ ಮಾತಾಡ್ಲಿ. ನಾನು 90,000 ಕೋಟಿ ರೂಪಾಯಿ ರಸ್ತೆ ಬಂದಿದೆ. ಅದನ್ನ ಹೇಳೋದು ಕಾಸ್ಟ್ ಕರ್ನಾಟಕ. 90,000 ಕೋಟಿ ರೂಪಾಯಿ ಸಂಘರ್ಷ ಕೇಂದ್ರ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ ಬಂದ್ ದುಡ್ಡು ಹೇಳ್ರಿ. ಕೇಂದ್ರ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ ಬಂದ್ ದುಡ್ಡು ಹೇಳಿ. ಜಾಸ್ತಿ ಮಾಡೋದು ನೀವೇ. ದುಡ್ಡು ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ದೇಶ ರಕ್ಷಣೆ ಮಾಡುವ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಟ್ಟರು ಕೂಡ ಇವರು ಪದೇ ಪದೇ ಹೇಳ್ತಾ ಇದ್ದಾರೆ. ನೋಡಿ, ಇವ್ರು ಹೇಳ್ತಾ ಇದ್ರು ಟ್ಯಾಕ್ಸ್ ಡೆವಲ್ಯೂಷನ್ ಮತ್ತೆ 71,000 ಕೋಟಿ ಬಂದಿದ್ರೆ ಮೋದಿ ಅವ್ರ ಕಾಲದಲ್ಲಿ 2,82,000 ತೆರಿಗೆ ಗಾತ್ರ ಎಷ್ಟಿದೆ ಹೇಳ್ರಿ. ಗ್ರಾಂಟ್ 60,000 ಬಂದಿದ್ರೆ 2 ಲಕ್ಷ ಬಂದಿದೆ. ಇನ್ನೂ 43% ಜಾಸ್ತಿ ಬಂದಿದೆ. ಹೇಳ್ತಾ ಇಲ್ಲ. 90,000 ಕೋಟಿ ಕೊಟ್ಟಿದ್ದಾರೆ. ಅದನ್ನ ಹೇಳ್ತಾ ಇಲ್ಲ ಇವರು. 24ರಲ್ಲಿ ರೈಲ್ವೇಸ್ಗೆ ಹಣ ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಚಾಲೆಂಜ್ ಮಾಡಿ ಹೇಳ್ತೀನಿ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಬಂದಿದೆ ಆಗಿದ್ರೆ ಎಲ್ಲ ಇಲಾಖೆಗೂ ಸೇರಿ ಆಯೋಗದಲ್ಲಿ ಸರಳ ಇದ್ದೀನಿ ನಾನು. 42% ಕೊಟ್ಟಿದ್ರು.